ನಮಸ್ಕಾರ ಗೆಳೆಯರೆ. ಈ ಬಾರಿ ನೀವೆಲ್ಲ ಎದೆಯೊಬ್ಬಿಸಿಕೊಂಡು ಮೈದಾನಕ್ಕೆ ಬರಬಹುದು. ಯಾಕೆಂದ್ರೆ 18 ವರ್ಷಗಳ ನಮ್ಮ ಸುದೀರ್ಘ ಕಾಯುವಿಕೆಗೆ, ಆ ನೋವಿಗೆ, ಆ ಕಣ್ಣೀರಿಗೆ ಹೋದ ಸಾರಿ ರಜತ್ ಪಾಟಿದಾರ್ ಅಂಡ್ ಆ ಟೀಮ್ ಅಂತ್ಯ ಹಾಡಿದೆ. ಇಷ್ಟು ದಿನ ನಮ್ಗೆ ಬರೀ ಈ ಸಾಲು ಕೇಳಿ ಕೇಳಿ ಸಾಕಾಗಿತ್ತು. ಈ ಸಲ ಕಪ್ ನಮ್ದೆ, ಅಂದ್ರೆ ಈ ಸಲ ಈ ಕಪ್ ನಮ್ದೇ ಆಗೋಗಿದೆ. ಈ ನಾವು ಬರೀ ತಂಡವಲ್ಲ, ನಾವು ಚಾಂಪಿಯನ್ಸ್. ಈ ಒಂದು ಮಾತು ಕೇಳಕ್ಕೆ ನಮ್ಗೆ 18 ವರ್ಷ ಬೇಕಾಯ್ತು. ಆದ್ರೆ ಆ ಕಾಯುವಿಕೆಗೆ ಸಿಕ್ಕ ಪ್ರತಿಫಲ ಇದೆಯಲ್ಲ, ಅದು ನಿಜಕ್ಕೂ ಅದ್ಭುತ. ಇಡೀ ಕ್ರಿಕೆಟ್ ಲೋಕವೇ ನಮ್ಮ ಕಡೆ ತಿರುಗಿ ನೋಡೋ ಹಾಗೆ ಮಾಡಿದ ನಮ್ಮ ಈ ಗೆಲುವು. ಹೌದು, ಅದಕ್ಕೆ ಈ ಬಾರಿ IPL ನಲ್ಲಿ RCBಗೆ BCCI ಒಂದು ಅದ್ಭುತ ಅಪರೂಪದ ಗೌರವ ನೀಡಿದೆ. IPL ಇತಿಹಾಸದಲ್ಲಿ ಇಂತಹ ಗೌರವ ಸಿಕ್ಕಿರೋದು ಕೆಲವು ತಂಡಗಳಿಗೆ. 10 ತಂಡಗಳ ಪೈಕಿ ಈ ಒಂದು ಸ್ಪೆಷಲ್ ಬ್ಯಾಡ್ಜ್ ಧರಿಸುವ ತಾಕತ್ತು ಇರೋದು ನಮ್ಮ RCBಗೆ ಮಾತ್ರ. ಹಾಗಾದ್ರೆ ಏನಿದು ಗೋಲ್ಡನ್ ಲೋಗೋ? ಈ ಬಾರಿ ಜರ್ಸಿ ಮೇಲೆ ಬರ್ತಿರೋ ಆ ಒಂದು ನಕ್ಷತ್ರ ಕಥೆ ಏನು? RCB ಜರ್ಸಿ ಮೇಲೆ ಆಗಿರೋ ಆ ದೊಡ್ಡ ಬದಲಾವಣೆ ಆದ್ರೂ ಏನು? ಕಂಪ್ಲೀಟ್ ಮ್ಯಾಟರ್ ಈ ವಿಡಿಯೋದಲ್ಲಿದೆ. ಕೀಪ್ ಮಾಡದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಐಫೈ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಯಾಕೆಂದ್ರೆ IPL ಮತ್ತು RCBಯ ಪ್ರತಿಯೊಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್, ಇಂಟ್ರೆಸ್ಟಿಂಗ್ ಸ್ಟೋರಿಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತೀವಿ. ನೋಟಿಫಿಕೇಶನ್ ಬೆಲ್ ಕೂಡ ಆನ್ ಮಾಡ್ಕೊಳ್ಳಿ. ಓಕೆ, ವಿಷಯಕ್ಕೆ ಬರೋಣ ಗೆಳೆಯರೆ. ಈ ಬಾರಿ IPL ಮೈದಾನದಲ್ಲಿ ಒಟ್ಟು 10 ತಂಡಗಳು ಸೆಣಸಾಡಲಿವೆ. ಚೆನ್ನೈ ಸೂಪರ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್, ಗುಜರಾತ್ ಟೈಟನ್ಸ್ ಗೆ ಬಲಿಷ್ಠ ತಂಡಗಳಿವೆ. ಆದ್ರೆ ಈ ಸಲ ನೀವು ಮ್ಯಾಚ್ ನೋಡುವಾಗ ಒಂದು ವಿಷಯನ ಗಮನಿಸಲೇಬೇಕು. ಉಳಿದ 9 ತಂಡಗಳ ಜರ್ಸಿ ಮೇಲೆ ಸಾಧಾರಣ IPL ಲೋಗೋ ಇರುತ್ತೆ. ಆದ್ರೆ ನಮ್ಮ RCB ಮೇಲೆ, ಅಂದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮೇಲೆ ಈಗ ಚಿನ್ನದ ಬಣ್ಣದ, ಅಂದ್ರೆ ಗೋಲ್ಡನ್ IPL ಲೋಗೋ ಇರುತ್ತೆ. ಇದನ್ನ ನೋಡಿದ ಕೂಡಲೇ ಇದು ಬೇರೆ ತಂಡಗಳಿಂದ ಸ್ಪೆಷಲ್ ಅಂತ ಅನ್ಸುತ್ತೆ. ಹೌದು, IPL ನಲ್ಲಿ ಚಾಂಪಿಯನ್ಸ್ ಪಟ್ಟಕ್ಕೇರಿದ ತಂಡಕ್ಕೆ ಗೌರವ ಕೊಡೋಕೆ BCCI ಈ ಸಂಪ್ರದಾಯ ಇಟ್ಟುಕೊಂಡಿದೆ. ನಾವು ಹಾಲಿ ಚಾಂಪಿಯನ್ಸ್ ಆಗಿರೋದ್ರಿಂದ ಇಡೀ ಟೂರಿ ಉದ್ದಕ್ಕೂ ನಾವು ಈ ಗೋಲ್ಡನ್ ಬ್ಯಾಡ್ಜ್ ಧರಿಸೋ ಹಕ್ಕನ್ನು ಪಡೆದುಕೊಂಡಿದ್ದೇವೆ. ಅಂದ್ರೆ ಮೈದಾನದಲ್ಲಿ ನಮ್ಮ ಪ್ಲೇಯರ್ಸ್ ನಡೀತಾ ಇದ್ರೆ ಅದು ಬರೀ ನಡಿಗೆ ಅಲ್ಲ, ಇದು ಚಾಂಪಿಯನ್ಸ್ ಗಳ ನಡಿಗೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಈ ಬಾರಿ ಜರ್ಸಿಯಲ್ಲಿ ಇನ್ನೊಂದು ದೊಡ್ಡ ಬದಲಾವಣೆ ಕಾದಿದೆ. ಅದೇ ಒಂದು ಚಿನ್ನದ ನಕ್ಷತ್ರ, ಅಂದ್ರೆ ಗೋಲ್ಡನ್ ಸ್ಟಾರ್. ನೀವು ಫುಟ್ಬಾಲ್ ಮ್ಯಾಚ್ ನೋಡುವಾಗ ಗಮನಿಸಿರಬಹುದು, ಬ್ರೆಜಿಲ್ ಅಥವಾ ಜರ್ಮನಿ ಜರ್ಸಿ ಮೇಲೆ ನಕ್ಷತ್ರಗಳಿರುತ್ತವೆ. ತಂಡ ಎಷ್ಟು ಬಾರಿ ವರ್ಲ್ಡ್ ಕಪ್ ಗೆದ್ದಿರುತ್ತೋ ಅಷ್ಟು ಸ್ಟಾರ್ ಗಳು ಜರ್ಸಿ ಮೇಲೆ ಇರ್ತವೆ. ಅದೇ ರೀತಿ RCB ಈಗ ತನ್ನ ಮೊದಲ IPL ಟ್ರೋಫಿ ಗೆದ್ದಿರೋದ್ರಿಂದ ತಂಡದ ಲೋಗೋ ಮೇಲೆ ಈ ಬಾರಿಯಿಂದ ಒಂದು ಸ್ಟಾರ್ ಮಿನಿಗಲಿದೆ. 18 ವರ್ಷಗಳ ಕೆಂಡದಂತಹ ಆಟ, ನೂರಾರು ಅವಮಾನಗಳು ಸೋಲಿಸಿ ನಾವು ಪಡೆದ ಆ ಒಂದು ಕಪ್ ಸಾಕ್ಷಿ ಈ ನಕ್ಷತ್ರ. ನೋಡ್ತಾ ಇದ್ರೆ ಪ್ರತಿಯೊಬ್ಬ RCB ಫ್ಯಾನ್ಸ್ ಗೂ ಹೆಮ್ಮೆ ಅನ್ಸುತ್ತೆ ಅಲ್ವಾ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗೋಲ್ಡನ್ ಲೋಗೋ ಮತ್ತು ಸ್ಟಾರ್ ಹಿಂದಿರೋ ಅಸಲಿ ಕತ್ತನ ಬಿಚ್ಚಿಡ್. BCCI ಈ ರೂಲ್ಸ್ ತಂದಿರೋದು ಯಾವಾಗ, ಬೇರೆ ಯಾವಾಗ ತಂಡಗಳಿಗೆ ಈ ಗೌರವ ಸಿಕ್ಕಿದೆ ಮತ್ತು ಈ ಹೊಸ ಜರ್ಸಿ ನಮ್ಮ ಆಟಗಾರರಲ್ಲಿ ಎಂತಹ ಜೋಶ್ ತುಂಬಲಿದೆ ಎಲ್ಲವನ್ನು ಡಿಟೇಲ್ ಆಗಿ ತಿಳ್ಕೊಂಬರೋಣ ಬನ್ನಿ. ಈಗ ನಾವು ಸ್ವಲ್ಪ ಇತಿಹಾಸ ಕಡೆ ಹೋಗೋಣ. 2008 IPL ಶುರುವಾದ ವರ್ಷ. ಇಡೀ ಜಗತ್ತಿಗೆ ಕ್ರಿಕೆಟ್ ನ ಹೊಸ ರೂಪ ನೋಡಿ ಬೆರಗಾಗಿತ್ತು. ಬೆಂಗಳೂರು ತಂಡ ಘೋಷಣೆಯಾದಾಗ ಕನ್ನಡಿಗರ ಸಂಭ್ರಮ ಮುಗಿಲು ಮುಟ್ಟಿತ್ತು. ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ, ಜಾಕ್ ಕಾಲಿನ್ ಅಂತಹ ದಿಗ್ಗಜರಿಂದ ತಂಡ ತುಂಬಿತ್ತು. ಆದ್ರೆ ಮೊದಲ ಮ್ಯಾಚ್ ಅಲ್ಲಿ KKR ವಿರುದ್ಧ ನಮಗೆ ಆದ ಸೋಲು ಒಂದು ರೀತಿಯಲ್ಲಿ ಮುಂದಿನ 17 ವರ್ಷಗಳ ಕಷ್ಟದ ಮುನ್ಸೂಚನೆಯಾಗಿತ್ತು. ಅಲ್ಲಿಂದ ಶುರುವಾಯಿತು ನೋಡಿ RCBಯ 7 ಬೇಡಿನ ಪಯಣ. 3 ಬಾರಿ ಫೈನಲ್ ತಲುಪಿದ್ವಿ. 2009ರಲ್ಲಿ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ, 2011ರಲ್ಲಿ ಚೆನ್ನೈ ವಿರುದ್ಧ ಮತ್ತು ಆ ನೋವಿನ 2016ರಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ. ಪ್ರತಿ ಬಾರಿಯೂ ಟ್ರೋಫಿ ನಮ್ಮ ಕೈಗೆ ಸಿಗುವಷ್ಟರಲ್ಲಿ ಜಾರಿ ಹೋಗ್ತಾ ಇತ್ತು. ವಿರಾಟ್ ಕೊಹ್ಲಿ ಅವರಂತಹ ರನ್ ಡಿವಿಲಿಯರ್ಸ್ ಅಂತಹ ಮಿಸ್ಟರ್ 360, ಕ್ರಿಸ್ ಗೆಲ್ ಅಂತಹ ಯೂನಿವರ್ಸಲ್ ಬಾಸ್ ಎಲ್ಲರೂ ಇದ್ರು. ಆದ್ರೆ ಆ ಒಂದು ಕಪ್ ಮಾತ್ರ ನಮಗೆ ಒಲಿಯಲೇ ಇಲ್ಲ. ವರ್ಷಗಳು ಉರುಳಿದವು. ಈ ಸಲ ಕಪ್ ನಮ್ದೆ ಅನ್ನೋದು ನಮ್ಗೆ ಸ್ಲೋಗನ್ ಆಗಿತ್ತು. ಆದ್ರೆ ಬೇರೆಯವರಿಗೆ ಅದು ಟ್ರೋಲ್ ಮಾಡೋ ಅಸ್ತ್ರವಾಗಿತ್ತು. RCB ಕಪ್ ಗೆಲ್ಲೋ ಯೋಗ್ಯತೆ ಇಲ್ಲ, ಬರೀ ಅಡ್ವರ್ಟೈಸ್ಮೆಂಟ್ ಮಾಡೋ ತಂಡ ಅಂತೆಲ್ಲ ಜನ ಆಡಿಕೊಂಡ್ರು. ಎಷ್ಟೋ ಸಲ ಮನಸ್ಸಿಗೆ ತುಂಬಾ ನೋವಾಗ್ತಾ ಇತ್ತು. ಆದ್ರೆ ಒಬ್ಬನೇ ಒಬ್ಬ RCB ಅಭಿಮಾನಿ ಕೂಡ ತಂಡವನ್ನು ಕೈ ಬಿಡ್ಲಿಲ್ಲ, ಸ್ಟೇಡಿಯಂಗೆ ಬರೋದು ಕಡಿಮೆ ಮಾಡ್ಲಿಲ್ಲ. ಆ ಕೆಂಪು ಮತ್ತು ಕಪ್ಪು ಜೆರ್ಸಿ ಮೇಲಿನ ಪ್ರೀತಿ ಒಂದಿಷ್ಟು ಕೂಡ ಕಡಿಮೆ ಆಗ್ಲಿಲ್ಲ ಮತ್ತು ಕೊನೆಗೂ ಆ ದಿನ ಬಂದೇ ಬಿಡ್ತು. ಕಳೆದ ಸೀಸನ್ ಯಾರು ನಿರೀಕ್ಷಿಸದಂತ ಆಟ ಆಡಿಬಿಡ್ತು ನಮ್ ತಂಡ. ರಜತ್ ಪಾಟಿದಾರ್ ಅವರ ಅದ್ಭುತ ಫಾರ್ಮ್, ಬೌಲರ್ ಗಳ ಶಸ್ತ್ರಿನ ಪ್ರದರ್ಶನ, ಎಲ್ಲದಕ್ಕಿಂತ ಹೆಚ್ಚಾಗಿ ತಂಡದಲ್ಲಿಂದ ಒಗ್ಗಟ್ಟು, ಪ್ಲೇ ಆಫ್ ತಲುಪಿದ್ದು, ಅಲ್ಲಿಂದ ಫೈನಲ್, ಇವೆಲ್ಲ ಒಂದು ಅದ್ಭುತ. ಫೈನಲ್ ಪಂದ್ಯ ನಡೆದು ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ. ಇದರಲ್ಲಿ ಪಂಜಾಬ್ ಕಿಂಗ್ಸ್ ಎಂತಹ ಪ್ರೆಷರ್ ಮ್ಯಾಚ್ ಅಂದ್ರೆ ಪ್ರತಿಯೊಂದು ಬಾಲ್ಗೂ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇತ್ತು. ಆದ್ರೆ ನಮ್ಮ ಹುಡುಗರು ಎದೆಗುಂದಲಿಲ್ಲ. ಕೊನೆಯ ಓವರ್ ನಲ್ಲಿ ಗೆಲುವು ನಮ್ಮದಾದಾಗ ಇಡೀ ಸ್ಟೇಡಿಯಂ ಶಬ್ದವಾಗಿ ಬಿಡ್ತು. ಬೆಂಗಳೂರಿನಲ್ಲಿ ಸಂಭ್ರಮ ಮನೆ ಮಾಡ್ತು. 18 ವರ್ಷಗಳ ಕಂಡದಂತಹ ಆಟ, ನೂರಾರು ಅವಮಾನಗಳು ಸೋಲಿಸಿ ನಾವು ಕೊನೆಗೂ ಆ IPL ಟ್ರೋಫಿ ಎತ್ತೈ ಬಿಟ್ಟಿದ್ವಿ. ಆ ಗೆಲುವು ಬರೀ ಒಂದು ಪಂದ್ಯದ ಗೆಲುವಾಗಿರಲಿಲ್ಲ, ಅದು ನಮ್ಮ 18 ವರ್ಷಗಳ ತಾಳ್ಮೆಗೆ ಸಿಕ್ಕ ಗೆಲುವಾಗಿತ್ತು. ಆ ಕಪ್ ಎತ್ತಿದಾಗ ಆಟಗಾರ ಕಣ್ಣಲ್ಲಿ ನೀರು ಬಂತು, ಅಭಿಮಾನಿಗಳ ಕಣ್ಣಲ್ಲಿ ನೀರು ಬಂತು. ಆ ಕ್ಷಣ ಇದೆಯಲ್ಲ, ಇದನ್ನ ಬಣ್ಣಿಸೋಕೆ ಪದಗಳೇ ಸಾಲದು. ಹೌದು, ನಾವು ಚಾಂಪಿಯನ್ಸ್ ಆದ್ವಿ. ಈ ಐತಿಹಾಸಿಕ ಗೆಲುವಿನ ನಂತರವೇ RCB ಜರ್ಸಿ ಮತ್ತು ಲೋಗೋದಲ್ಲಿ ದೊಡ್ಡ ಬದಲಾವಣೆ ಆಗಿರೋದು. BCCI ನಮ್ಮ ಈ ಗೆಲುವನ್ನ ಮತ್ತು ನಮ್ಮ ಸುದೀರ್ಘ ಪ್ರಯಾಣವನ್ನ ಗೌರವಿಸೋಕೆ ನಿರ್ಧರಿಸಿತು. ಅದರ ಫಲವೇ ಈ ಗೋಲ್ಡನ್ ಲೋಗೋ
ಮತ್ತು ಗೋಲ್ಡನ್ ಸ್ಟಾರ್ ಇದು ನಮಗೆ ಸಿಕ್ಕ ಸುಲಭದ ಗೌರವ ಅಲ್ಲ ಗೆಳೆಯರೆ, ಇದು ನಾವು ಬೆವರು ಸುರಿಸಿ ರಥ ಹರಿಸಿ ಪಡೆದುಕೊಂಡಿರುವಂತಹ ಗೌರವ. ಬನ್ನಿ ಈಗ ಈ ಗೋಲ್ಡನ್ ಲೋಗೋದ ರೂಲ್ಸ್ ಏನು ಮತ್ತು ಈ ಸ್ಟಾರ್ ನಮಗೆ ಏನೆಲ್ಲ ನೆನಪಿಸುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ತಿಳ್ಕೊಂಬರೋಣ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ನೀವು ಹೊಸ RCBಯ ಜೆರ್ಸಿ ನೋಡಿದ್ರೆ ಅದರಲ್ಲಿ ಬಲ ಹೆಗಲಿನ ಮೇಲೆ ಅಥವಾ ತೋಳಿನ ಮೇಲೆ IPL ಲೋಗೋ ಇರುತ್ತೆ. ಆದ್ರೆ ಈ ಸಲ ಅದು ನಾರ್ಮಲ್ ನೀಲಿ ಮತ್ತು ಬಿಳಿ ಬಣ್ಣದಲ್ಲಿ ಇಲ್ಲ, ಬದಲಾಗಿ ಅದು ಮಿನುಗುವ ಚಿನ್ನದ ಬಣ್ಣದಲ್ಲಿದೆ, ಅಂದ್ರೆ ಗೋಲ್ಡನ್ ಕಲರ್ ನಲ್ಲಿದೆ. ಏನಿದು ಗೋಲ್ಡನ್ ಲೋಗೋ, ಇದರ ಅರ್ಥವೇನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಇದು ಹಾಲಿ ಚಾಂಪಿಯನ್ಸ್ ಅಂದ್ರೆ ಡಿಫೈಂಡಿಂಗ್ ಚಾಂಪಿಯನ್ಸ್ ಗೆ ಸಿಗೋ ಗೌರವ. BCCI ಕೆಲವು ವರ್ಷಗಳ ಹಿಂದೆ ಈ ಸಂಪ್ರದಾಯವನ್ನ ಶುರು ಮಾಡಿತು. ಇದರ ಪ್ರಕಾರ ಯಾವ ತಂಡ IPL ಟ್ರೋಫಿ ಗೆಲ್ಲುತ್ತೋ ಆ ತಂಡ ಮುಂದಿನ ಸೀಸನ್ ನಲ್ಲಿ ಗೋಲ್ಡನ್ IPL ಲೋಗೋ ಧರಿಸುವ ಹಕ್ಕನ್ನು ಪಡೆದುಕೊಂಡಿದೆ. ಉದಾಹರಣೆ, ಹೋದ್ ಸರಿ ನಾವು ಅಂದ್ರೆ RCB ಚಾಂಪಿಯನ್ಸ್ ಆಗಿದ್ವಿ, ಹಾಗಾಗಿ ಈ ಬಾರಿಯ IPL 2026 ಟೂರ್ನಿ ಉದ್ದಕ್ಕೂ ನಮ್ಮ ಜರ್ಸಿ ಮೇಲೆ ಈ ಗೋಲ್ಡನ್ ಲೋಗೋ ಇರುತ್ತೆ. ನಾವು ಆಡೋ ಪ್ರತಿಯೊಂದು ಮ್ಯಾಚ್ ನಲ್ಲೂ ಪ್ರತಿಯೊಂದು ಆಟಗಾರ ಜರ್ಸಿ ಮೇಲೆಯೂ ಈ ಚಾಂಪಿಯನ್ಸ್ ಬ್ಯಾಡ್ಜ್ ಮಿನುಗ್ತಾ ಇರುತ್ತೆ. ಇದು ನಮಗೆ ಎಷ್ಟೋ ಹೆಮ್ಮೆಯ ವಿಷಯ ಗೊತ್ತಾ. ಮೈದಾನಕ್ಕೆ ನಮ್ಮ ಪ್ಲೇಯರ್ಸ್ ಇಳಿದ ತಕ್ಷಣ ಎದುರಾಳಿ ತಂಡಕ್ಕೆ ಗೊತ್ತಾಗುತ್ತೆ ಇವರು ಸಾಧಾರಣ ತಂಡ ಅಲ್ಲ, ಇವರು ಕಳೆದ ಸೀಸನ್ ಚಾಂಪಿಯನ್ಸ್ ಅಂತ. ಆ ಗೋಲ್ಡನ್ ಲೋಗೋ ನೋಡಿದ ತಕ್ಷಣವೇ ಅವರಿಗೆ ಒಂದು ರೀತಿಯ ಭಯ ಮತ್ತು ಗೌರವ ಮೂಡುತ್ತೆ. ಆದ್ರೆ ಉಳಿದ 9 ತಂಡಗಳ ಕಥೆ ಏನು? ಅವರು ಚಾಂಪಿಯನ್ಸ್ ಅಲ್ಲ, ಆಗ ಅವರು ಎಂದಿನಂತೆ ಸಾಮಾನ್ಯ ಬಣ್ಣದ IPL ಲೋಗೋವನ್ನೇ ತರಿಸಿಕೊಂಡು ಬರ್ತಾರೆ. ಮುಂಬೈ ಇಂಡಿಯನ್ಸ್ ಆಗಲಿ ಚೆನ್ನೈ ಸೂಪರ್ ಕಿಂಗ್ಸ್ ಆಗಲಿ ಎಷ್ಟೇ ಬಾರಿ ಕಪ್ ಗೆದ್ದಿದ್ರು ಅವರು ಹಾಲಿ ಚಾಂಪಿಯನ್ಸ್ ಅಲ್ಲದ ಕಾರಣಕ್ಕೆ ಅವರಿಗೆ ಈ ಸೀಸನ್ ನಲ್ಲಿ IPL ಲೋಗೋ ಧರಿಸೋ ಅರ್ಹತೆ ಇರುವುದಿಲ್ಲ. ಈ ಒಂದು ಸ್ಪೆಷಲ್ ಬ್ಯಾಡ್ಜ್ ಧರಿಸೋ ತಾಕತ್ತಿರೋದು ನಮ್ಮ RCBಗೆ ಮಾತ್ರ. ಈಗ ಸ್ವಲ್ಪ ಭವಿಷ್ಯದ ಪರಿಣಾಮವಾಗಿ ಮಾತಾಡೋಣ. ಮಾರ್ಚ್ 28ಕ್ಕೆ IPL ಹಬ್ಬಕ್ಕೆ ಚಾಲನೆ ಸಿಕ್ಕಲಿದೆ. ಇಡೀ ದೇಶಕ್ಕೆ ಈ ಕ್ರಿಕೆಟ್ ಹಬ್ಬದ ಸಂಭ್ರಮದಲ್ಲಿದೆ. ಮತ್ತು ಈ ವಿಶೇಷ ಅಂದ್ರೆ ಈ ಬಾರಿ ಮೊದಲ ಮ್ಯಾಚ್ ನಡೆಯೋದು ಎಲ್ಲಿ ಗೊತ್ತಾ? ನಮ್ಮ ತವರು ಅಂಗಳ ಬೆಂಗಳೂರಿನ ಚೆನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ. ಚಾಂಪಿಯನ್ಸ್ RCB ಎದುರು ಸೆಣಸಾಡೋಕೆ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಸಜ್ಜಾಗಿದೆ. ಇದು ಬರೀ ಮ್ಯಾಚ್ ಅಲ್ಲ ಗೆಳೆಯರೆ, ಇದು ಒಂದು ಸೇಡಿನ ಮ್ಯಾಚ್. ನೆನಪಿದೆಯಾ 2016ರ ಫೈನಲ್ ಸನ್ ರೈಸರ್ಸ್ ನಮ್ಮನ್ನ ಚೆನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಸೋಲಿಸಿ ಟ್ರೋಫಿ ಗೆದ್ದಿದ್ರು. ಆ ನೋವು ಇನ್ನು ಹಸಿ ಆಗಿದೆ. ಈಗ ನಾವು ಚಾಂಪಿಯನ್ಸ್ ಆಗಿ ಅದೇ ಮೈದಾನದಲ್ಲಿ ಅವರನ್ನ ಎದುರಿಸ್ತಾ ಇದ್ವಿ. ರಜತ್ ಪಾಟೀದಾರ್ ನಾಯಕತ್ವದಲ್ಲಿ ಚಾಂಪಿಯನ್ಸ್ ಬ್ಯಾಡ್ಜ್ ಧರಿಸಿ ನಮ್ಮ ಹುಡುಗರು ಮೈದಾನಕ್ಕೆ ಬರ್ತಾ ಇದ್ರೆ ಚೆನ್ನಸ್ವಾಮಿ ಸ್ಟೇಡಿಯಂ ನ ಅವತಾರ ಮತ್ತು ಅವಾರಣ ಹೇಗಿರುತ್ತೆ ಅಂತ ಊಹೆ ಮಾಡಿ. RCB ಅನ್ನೋ ಆ ಘೋಷಣೆ ಮುಗಿಲಿ ಮುಟ್ಟುತ್ತೆ. ಆ ಕೆಂಪು ಮತ್ತು ಕಪ್ಪು ಸಮುದ್ರ ಮಧ್ಯೆ ನಮ್ಮ ಆಟಗಾರ ಗೋಲ್ಡನ್ ಲೋಗೋ ಧರಿಸಿದ ನಿಂತಿದ್ರೆ ಆ ಕಿಕ್ಕೆ ಬೇರೆ ಇರುತ್ತೆ. ಅಹಮದಾಬಾದ್ ನಲ್ಲಿ ಪಂಜಾಬ್ ಕಿಂಗ್ಸ್ ನ ಸೋಲಿಸಿ ಹಿಸ್ಟರಿ ಬರೆದ ನಮಗೆ ಈ ಸಲ ಕಪ್ಪು ಉಳಿಸೋಕೆ ಆಸೆ ಇದೆ. ಫಸ್ಟ್ ಮ್ಯಾಚ್ ನಲ್ಲಿ ಸನ್ ರೈಸರ್ಸ್ ಸರಿಯಾಗಿ ಟ್ರೀಟ್ಮೆಂಟ್ ಕೊಡೋಕೆ ನಾವು ರೆಡಿ. ಇದು ನಮ್ಮ ಅಂಗಳ, ನಮ್ಮ ಕೋಟೆ, ಇಲ್ಲಿ ನಾವು ರಾಜರು. ಈ ಸೀಸನ್ ನಮಗೆ ತುಂಬಾ ಮುಖ್ಯ. ನಾವು ಬರೀ ಒಂದು ಬಾರಿ ಗೆದ್ದ ತಂಡ ಅಲ್ಲ, ನಾವು ಕನ್ಸಿಸ್ಟೆಂಟ್ ಆಗಿ ಗೆಲ್ಲೋ ತಂಡ ಅಂತ ಸಾಬೀತು ಮಾಡಬೇಕಾಗಿದೆ. ಮುಂಬೈ ಮತ್ತು ಚೆನ್ನೈ ತರಾನೇ ನಾವು ಕೂಡ ಮಲ್ಟಿಪಲ್ ಟ್ರೋಫಿ ಗೆಲ್ಲಬೇಕು. ಆ ನಿಟ್ಟಲ್ಲಿ ಈ ಗೋಲ್ಡನ್ ಲೋಗೋ ಮತ್ತು ಸ್ಟಾರ್ ನಮಗೆ ಮೊದಲ ಹೆಜ್ಜೆ. RCB ಹೊಸ ಗೋಲ್ಡನ್ ಜರ್ಸಿ ನೋಡಕ್ಕೆ ನಮಗೆಲ್ಲ ಕಾಯ್ತಾ ಇದ್ದೀರಾ? ಈ ಗೋಲ್ಡನ್ ಲೋಗೋ ಮತ್ತು ಸ್ಟಾರ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈ ಬಾರಿ ಕೂಡ ನಮ್ಮ ಹುಡುಗರು ಚಾಂಪಿಯನ್ಸ್ ಆಗ್ತಾರಾ? ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಇದು ನಮಗೆ ಇನ್ನಷ್ಟು ಒಳ್ಳೆಯ ವಿಷಯಗಳನ್ನು ಮಾಡೋಕೆ ಸ್ಫೂರ್ತಿ ಕೊಡುತ್ತೆ. ನಿಮ್ಮೆಲ್ಲ RCB ಅಭಿಮಾನಿಗಳು ಗ್ರೂಪ್ ಗಳಿಗೆ ಮತ್ತು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ. ಮತ್ತು ಮುಖ್ಯವಾಗಿ IPL ನ ಪ್ರತಿಯೊಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಗಾಗಿ RCB ಮ್ಯಾಚ್ ಅಪ್ಡೇಟ್ ಗಾಗಿ ನಮ್ಮ i5 ಕನ್ನಡ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವಂತಹ ನೋಟಿಫಿಕೇಶನ್ ಅಂದ್ರೆ ಬೆಲ್ ಐಕಾನ್ ಒತ್ತಿ. ಯಾಕೆಂದ್ರೆ IPL ಹಬ್ಬ ಈಗಷ್ಟೇ ಶುರುವಾಗಿದೆ, ಇನ್ನಷ್ಟು ಮಜಾ ಕೂಡ ಕಾದಿದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನು ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ, ಧನ್ಯವಾದಗಳು.